ಎಲ್ರಿಗೂ ನಮಸ್ಕಾರ. ಇದು ಕಳೆದ ವಿಡಿಯೋದ ಕಂಟಿನ್ಯೂಷನ್ ವ್ಲಾಗ್ ವಿಡಿಯೋ. ಇಷ್ಟೆಲ್ಲ ದಿನಗಳ ತಯಾರಿಯ ನಂತರ ನಮ್ಮ ಮನೆಯಲ್ಲಿ ಇವತ್ತು ಮಧ್ಯಾಹ್ನಕ್ಕೆ ಸತ್ಯನಾರಾಯಣ ಪೂಜೆ ಮಾಡ್ತಾ ಇದ್ದೇವೆ. ಇನ್ನೊಂದು ಸೈಡ್ನಲ್ಲಿ ನವಗ್ರಹ ಶಾಂತಿ ಹೋಮ ಕೂಡ ನಡೀತಿದೆ. ವರ್ಷದಲ್ಲಿ ಒಂದು ಸಲ ಮಾಡುವ ಶುಭ ಕಾರ್ಯಗಳಾದ ಕಾರಣ ಎಲ್ಲರನ್ನೂ ಕರಿತೇವೆ. ನಮ್ಮ ಫ್ಯಾಮಿಲಿ, ನೆರೆಕರೆಯವರು, ಫ್ರೆಂಡ್ಸ್, ಪರಿಚಯದವರು ಹೀಗೆ ಎಲ್ಲರೂ ಬಂದಿದ್ರು. ನಾವು ಮನೆಯವರೇ ಇದ್ದುಕೊಂಡಿರುವುದಕ್ಕೂ ಎಲ್ಲರನ್ನೂ ಕರೆದು ಕಾರ್ಯಕ್ರಮ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಉಂಟು. ಬಂದವರನ್ನೆಲ್ಲ ವಿಚಾರಿಸೋದು, ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ಅಂತ ಅನಿಸ್ಬೋದು. ಆದರೆ ಒಂದು ದಿನ ಎಲ್ಲರನ್ನೂ ಕರೆದು ಇದೆಲ್ಲ ಮಾಡೋದ್ರಲ್ಲಿ ಖುಷಿ ಕೂಡ ಉಂಟು. ಸತ್ಯನಾರಾಯಣ ಪೂಜೆ ನಡೀತಾ ಉಂಟು. ಎಲ್ಲರೂ ಸೇರಿ ವಿಷ್ಣು ಸಹಸ್ರನಾಮ ಪಠಣ ಮಾಡಿದೆವು. ಆಮೇಲೆ ಒಂದೆರಡು ದೇವರ ನಾಮ ಕೂಡ ಹಾಡಿದೆವು. ಇನ್ನು ಇಂಥ ಪೂಜೆಗಳನ್ನಾಗಿರ್ಬೋದು ಅಥವಾ ಹೋಮಗಳನ್ನೆಲ್ಲ ಯಾಕೆ ಮಾಡ್ತಾರೆ ಅಂತ ಹೇಳಿದರೆ ಇದಕ್ಕೆ ಹಲವಾರು ಕಾರಣಗಳುಂಟು. ಹಲವಾರು ಸಂದರ್ಭಗಳಲ್ಲಿ ಇಂಥ ಪೂಜೆಗಳನ್ನೆಲ್ಲ ಮಾಡ್ತಾರೆ. ಯೂಶ್ವಲಿ ಮದುವೆ, ನಿಶ್ಚಿತಾರ್ಥ, ಗೃಹ ಪ್ರವೇಶ ಅಥವಾ ಬೇರೆ ಯಾವುದಾದ್ರೂ ಶುಭ ಸಂದರ್ಭಗಳಲ್ಲಿ ಇದನ್ನೆಲ್ಲ ಮಾಡ್ತಾರೆ. ಇನ್ನು ನಮ್ಮ ಮನೆಯಲ್ಲಿ ವರ್ಷಂಪ್ರತಿ ಆಗುವಂಥ ಶುಭ ಕಾರ್ಯಕ್ರಮಗಳಲ್ಲಿ ಇವುಗಳೆಲ್ಲ ಸೇರ್ತವೆ. ಇದನ್ನು ನಾವು ಕಂಪಲ್ಸರಿಲಿ ಮಾಡಿಯೇ ಮಾಡ್ತೇವೆ. ಇದರಿಂದ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಹಾಗೆ ಆರೋಗ್ಯ ನೆಲೆಸ್ತದೆ ಅಂತ ಹೇಳೋದು ನಮ್ಮ ನಂಬಿಕೆ. ಹಾಗೆ ಈ ರೀತಿಯ ಪೂಜೆ ಆಗಿರ್ಬೋದು, ಹೋಮ ಹವನಗಳ ಸಮಯದಲ್ಲಿ ಮಾಡುವಂಥ ಮಂತ್ರೋಚ್ಚಾರಣೆಯಿಂದ ಪಾಸಿಟಿವಿಟಿ ಮನೆಯಲ್ಲಿ ಸ್ಪ್ರೆಡ್ ಆಗ್ತದೆ ಆ್ಯಂಡ್ ಹೆಚ್ಚಾಗ್ತದೆ ಅಂತ ಹೇಳೋದು ಕೂಡ ನಂಬಿಕೆ. ಸಾಧಾರಣ 1 ಗಂಟೆ ಹತ್ರ ಆಗುವಾಗ ಪೂಜೆ ಎಲ್ಲ ಮುಗಿಸಿತ್ತು. 1:15 ಅಂತ ಹೇಳಿ ಊಟಕ್ಕೆ ಹಾಕಿದ್ವಿ. ಇನ್ನು ಮಧ್ಯಾಹ್ನದ ಊಟ ಎಲ್ಲ ಮುಗಿಸಿದೆವು. ಕೆಲವರು ಬಂದವರು ಹೊರಟರು. ಅವರನ್ನು ಕಳಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ರಾತ್ರಿಯ ದುರ್ಗಾ ಪೂಜೆಗೆ ತಯಾರಿ ಶುರು ಆಯಿತು. ದುರ್ಗಾ ಪೂಜೆ ನಮ್ಮ ಮನೆಯ ದೇವರ ಕೋಣೆಯಲ್ಲಿ ಮಾಡುದು. ಹಾಗಾಗಿ ಅಲ್ಲಿ ಮೊದಲಿಗೆ ಗುಡಿಸಿ ಒರೆಸಿ ಮಂಡಲ ಹಾಕೋದ್ರಿಂದ ತಯಾರಿ ಶುರು ಆಗ್ತದೆ. ಮಂಡಲ ಅಂದರೆ ಪೂಜೆ ಮಾಡಲಿಕ್ಕೆ ಹಾಕುವಂಥ ರಂಗೋಲಿ. ಇದಾದ್ಮೇಲೆ ಇದರ ಮೇಲೆ ಮಧ್ಯದಲ್ಲಿ ಸೀರೆ ಉಡಿಸಿದ ಒಂದು ದೊಡ್ಡ ದೀಪವನ್ನು ಕೂರಿಸ್ತೇವೆ. ಒಂದು ದೀಪಕ್ಕೆ ದೇವಿಯ ಹಾಗೆ ಅಲಂಕಾರ ಮಾಡಿ ಮತ್ತೆ ಅದೇ ದೇವಿ ಅಲಂಕೃತ ದೀಪಕ್ಕೆ ಪೂಜೆಯನ್ನು ಮಾಡುವಂಥದ್ದು. ಅಲಂಕಾರಕ್ಕೆ ಅಂತ ಹೊಸ ಸೀರೆಯನ್ನೇ ಉಡಿಸೋದು, ಮತ್ತೆ ಒಡವೆಗಳನ್ನು ಹಾಕ್ತೇವೆ, ಜಡೆ ಕೂಡ ಹಾಕಿ ಹೂವು ಕೂಡ ಮೂಡಿಸೋದು, ಮತ್ತೆ ಹೂವಿನ ಅಲಂಕಾರದಿಂದ ಕಂಪ್ಲೀಟ್ ಮಾಡ್ತೇವೆ. ಇದೆಲ್ಲ ಆದಮೇಲೆ ಮಂಡಲದ 4 ಸೈಡ್ನಲ್ಲಿ 4 ದೀಪಗಳನ್ನು ಇಟ್ಟು ಅದಕ್ಕೆ ಎಣ್ಣೆ ಬತ್ತಿ ಎಲ್ಲ ಹಾಕಿಟ್ಟು ಅದಾದಮೇಲೆ ಪೂಜೆ ಸಮಯದಲ್ಲಿ ಇದರಲ್ಲಿ ದೀಪ ಹಚ್ತೇವೆ. ಇನ್ನು ಪೂಜೆಗೆ ಹೂವಿನ ಅರ್ಚನೆ ಮಾಡಲಿಕ್ಕೆ ಇರ್ತದಲ್ಲ, ಹಾಗಾಗಿ ತುಳಸಿ ಹಾಗೆ ಬೇರೆ ಬೇರೆ ಹೂ ಏನೆಲ್ಲ ಅವೈಲೇಬಲ್ ಉಂಟು ಅದನ್ನೆಲ್ಲ ಬಿಡಿಸಿಡಬೇಕಾಗ್ತದೆ. ಹೂಗಳೇನೇನಂತ ಹೇಳಿದರೆ ನಮ್ಮ ಮನೆಯಲ್ಲಿ ಬೆಳೆದಂಥ ಹೂವಾಗಿರ್ಬೋದು ಅಥವಾ ಪೇಟೆಯಿಂದ ತಂದ ಹೂವಾಗಿರ್ಬೋದು. ಅದೇ ರೀತಿ ಮನೆಗೆ ಪೂಜೆಗೆ ಅಂತ ಬರ್ತಾರಲ್ಲ ಅವರು ಕೂಡ ಹಾಗೆ ಅವರ ಮನೆಯಲ್ಲಿ ಆದ ಹೂ ತರ್ತಾರೆ ಅಥವಾ ಅವ್ರು ಬರುವಾಗ ಪೇಟೆಯಲ್ಲಿ ಅವೈಲೇಬಲ್ ಇರುವ ಹೂಗಳನ್ನು ಕೂಡ ತರ್ತಾರೆ. ಇದನ್ನೆಲ್ಲ ಬಿಡಿ ಹೂಗಳನ್ನಾಗಿ ರೆಡಿ ಮಾಡ್ತಾ ಇದ್ದೇವೆ ಈಗ. ಇಷ್ಟೆಲ್ಲ ಆಗಿ ಎಲ್ಲರೂ ಸ್ನಾನ ಮಾಡಿ ರೆಡಿಯಾಗಿ ಬಂದರು. ಅಷ್ಟರಲ್ಲಿ ದುರ್ಗಾ ಪೂಜೆ ಶುರು ಆಗಿತ್ತು. ಎಲ್ಲರೂ ಲಲಿತಾ ಸಹಸ್ರನಾಮ ಪಠಣ ಹಾಗೆ ದೇವಿ ಸ್ತುತಿಗಳನ್ನೆಲ್ಲ ಹಾಡಿದರು. ಕಟಾಕ್ಷ ವೀಕ್ಷ ಲಲಿತಂ ಐಶ್ವರ್ಯಮವ್ಯಾಹತಂ ಅಂಬಾ ಪಾವನ ಮಂಡಲಾನ ಭಜನೆ ಅಂತೆ ಚ ಮೋಕ್ಷಪ್ರದ ಚಿತ್ರೋಪಿ ಪರದೇವತಾ ಭಗವತಿ.
ದೀಪಗಳ ಬೆಳಕಿನಲ್ಲಿ ಹಾಗೆ ಅಲಂಕಾರದಲ್ಲಿ ದೇವಿ ಅದ್ಭುತವಾಗಿ ಕಾಣ್ತಿದ್ಲು. ಆರತಿ, ಗಂಟೆನಾದ, ಶಂಖ, ಜಾಗಟೆ, ಸಂಗೀತ ಸೇವೆ, ನಾಟ್ಯ ಸೇವೆ ಅಂತ ಎಲ್ಲ ಮಾಡಿದ್ವಿ ಅವಳಿಗೆ. ಈ 15 ದಿನಗಳ ಕಾಲ ಮಾಡಿದ ತಯಾರಿಗಳೆಲ್ಲ ಕಂಪ್ಲೀಟ್ಲಿ ಸಾರ್ಥಕ ಅಂತ ಅನಿಸಿತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಹಾಗೇನಾದರೂ ಇದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿ. ಆ ದೇವರು ನಮಗೆಲ್ಲರಿಗೂ ಸದಾ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.